ಇಲ್ಲಿ ಭಾಳ ದಿನದಿಂದ ಸ್ವಲ್ಪ ರೈತರ ಸಮಸ್ಯೆ ಇತ್ತು. ಕೆಲಸ ಭಾಳ ನೆನೆಗುದಿ ಬಿದ್ದಿತ್ತು. 535 ಕೋಟಿ ರೂಪಾಯಿದು 535 ಕೋಟಿ ರೂಪಾಯಿ ಕೆಲಸ. ಸತ್ಯಗಾಲ ಟು ಇಗ್ಲೂರು ಬ್ಯಾರೇಜು ನೇರವಾಗಿ ಯಾವ ಪಂಪು ಇಲ್ಲದೇನೆ ನೀರು ಬರೋಂಥದ್ದು ಇಡೀ ನಮ್ಮ ರಾಜ್ಯದಲ್ಲೇ ಇಲ್ಲ ಅಂತ ಒಂದು ಯೋಜನೆ. ಸುಮಾರು 16 ಕಿಲೋಮೀಟರ್ ಅಷ್ಟು ಟನಲಲ್ಲೇ ನೀರು ಬರ್ತಾ ಇದೆ. ಆ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಕೆಲಸನೂ ಕೂಡ ನಾವು ಮೆಗಾ ಇಂಜಿನಿಯರಿಂಗ್ ವರ್ಗು ಮಾಡ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಟನಲ್ ಒಳಗಡೆ ಹೋಗಿ ಬಂದು ಇನ್ನೊಂದು 600 ಮೀಟ್ರ್ ಮಾತ್ರ ಕೆಲಸ ಆಗಬೇಕಾಗಿದೆ. 600 ಮೀಟ್ರ್ ಆದ ತಕ್ಷಣ ಅದು ಮಿಕ್ಕಿದ ಕವರಿಂಗನ್ನ ರೆಡಿ ಮಾಡ್ತಾರೆ. ಆಮೇಲೆ ಅದು ಔಟ್ಲೆಟಲ್ಲಿ ಯಾರೊಬ್ಬ ರೈತ ತೊಂದರೆ ಮಾಡ್ತಿದ್ದ, ಆತ ಕೂಡ ಮಾತಾಡಿ ಆತನು ಕೂಡ ಒಪ್ಪಿಗೆ ಆಗಿದೆ. ಆ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಬ್ಬ ರೈತ ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದ, ಆತನಿಗೂ ಕೂಡ ಒಪ್ಪಿಸ್ಬಿಟ್ಟು ಬಂದಿದ್ದೇವೆ. ಸೊ ಅಲ್ಲೂ ಕೆಲಸ ಪ್ರಾರಂಭ ಆಗ್ತದೆ. ಸೊ ಇದು ನಿಮ್ಮ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಇಡೀ ಸಂಪೂರ್ಣವಾಗಿ ಕಣವ ಮತ್ತು ಬೇರೆ ಎಲ್ಲೆಲ್ಲಿ ನಾವು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಕನಕಪುರ ಭಾಗ, ಕೆಲವು ರಾಮನಗರ, ಮಾಗಡಿ ಎಲ್ಲ ಕಡೆನೂ ನೀರು ಬರುವಂಥ ಒಂದು ವ್ಯವಸ್ಥೆನ, ಕೆರೆ ತುಂಬುವಂಥ ವ್ಯವಸ್ಥೆನ, ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥ ಏನು ಈ ಕಾರ್ಯಕ್ರಮ ಇದೆ ಸುಮಾರು 3.5 TMC 3.3 TMC ಅದು ಲೆಕ್ಕ 3.5 TMC ಅಷ್ಟು ಬರ್ತದೆ. ಇದು ನಮ್ಮ ಜಿಲ್ಲೆಗೆ ಭಾಳ ವಿಶೇಷವಾದಂಥ ಒಂದು ಯೋಜನೆ. ಸೊ ನಾವು ತಮಿಳುನಾಡಿಗೆ 177 TMC ಕೊಡ್ತೀವಿ, ಅದರಲ್ಲಿ 3.3 TMC ಇಲ್ಲಿಗೆ ಬರ್ತದೆ. ಅಂದರೆ ಇದ್ರ ಮಹತ್ವ ಎಷ್ಟಿದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ಪ್ರಾರಂಭ ಮಾಡಿದ್ದೆ. ಬಹುಶಃ ಈಗ ಆದಷ್ಟು ಜಲ್ದಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದಿದ್ದೇವೆ. ಈಗ ಸುಮಾರು 500 ಚಿಲ್ಲರೆ ಕೋಟಿ ರೂಪಾಯಿ ನಾವು ಎಲೆಕ್ಷನ್ ಮುಂಚಿತವಾಗಿ ಮಂಜೂರಾತಿಯನ್ನು ಮಾಡಿದ್ದು. ಕೆಲವು ಕೆಲಸಗಳು ನೆನಗುದಿಗೆ ಬಿದ್ದಿತ್ತು. ಸೊ ಅದನ್ನು ಕೂಡ ನಾನು ಎನ್ಕ್ವೈರಿ ಮಾಡಿದ್ದೇನೆ, ಏನೇನು ಆಗಬೇಕಾಗಿತ್ತು, ಯಾಕೆ ತೊಂದರೆ ಆಗಿದೆ ಅಂತ, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸು. ಸೊ ಎಲ್ಲರ ಹತ್ರನೂ ಆಫೀಸರ್ಸ್ ಹತ್ರ ಮಾತಾಡಿ ರಿಪೋರ್ಟ್ನ ತೆಗೆದುಕೊಂಡೋಗಿ ಈಗ ಎಲ್ಲರೂ ಕೂಡ ಅನುಕೂಲ ಆಗ್ತಾ ಇದೆ. ಈಗಾಗಲೇ ಕೆಲಸಗಳನ್ನೆಲ್ಲ ತಗೊಳ್ಳಿಕ್ಕೆ ಏನೇನು ಆಫೀಸರ್ಸ್ ಲೆವೆಲ್ ತೊಂದರೆ ಇದೆ, ಸರ್ಕಾರ ಲೆವೆಲಲ್ಲಿ ತೊಂದರೆ ಇದೆ, ಏನೇನು ಸ್ಯಾಂಕ್ಷನ್ಸ್ ಆಗಿಲ್ಲ, ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದೆ, ಅದೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೇನೆ. ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಯೋಜನೆ ಪ್ರಯೋಜನ ಸರಿ, ಇದ್ರ ಜೊತೆಗೆ ಸ್ಟೇಡಿಯಮ್ದು ಕೂಡ ಚೀಫ್ ಮಿನಿಸ್ಟರ್ ಹತ್ರ ವಿಡಿಯೋ ಕಾನ್ಫರೆನ್ಸಲ್ಲಿ ಬಂದಿದ್ದರು. ಅವರು ಇದು ಮಾಡ್ತಾಯಿದ್ರು. ಸೊ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೇನೆ, ಅದು ಬಿಡುಗಡೆ ಮಾಡ್ತೀನಿ ಅಂತೇಳಿ ಚೀಫ್ ಮಿನಿಸ್ಟರ್ ಅವರು ಕೂಡ ಆ ಸ್ಟೇಡಿಯಂ ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ. ಬೇರೆ ಸೈಟ್ಗಳ ವಿಚಾರ ಇವೆಲ್ಲ ಕೂಡ ಕೆಲವು ಪೇಮೆಂಟ್ ರಿಲೀಸ್ ಆಗೋದಿತ್ತು. ಅದನ್ನು ಕೂಡ ನಾನು ಬೆಂಗಳೂರಿನಲ್ಲಿ ಇನ್ನೊಂದು ಮೀಟಿಂಗನ್ನು ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು, ನಿಮ್ಮ ತಾಲೂಕು ಸಂಬಂಧಪಟ್ಟಂತೆ ಏನೇನು ಸಮಸ್ಯೆ ಇದೆ ಅದಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳ ಸಮೇತ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕರೆಸಿ ಅಲ್ಲೊಂದು ಸಭೆಯನ್ನು ಇನ್ನು ಕೆಲವು ದಿನಗಳಲ್ಲೇ, ಈ ತಿಂಗಳು ಇಲ್ಲ ಮುಂದಿನ ತಿಂಗಳಲ್ಲಿ ಅದನ್ನು ನಾನು ಮಾಡ್ತೇನೆ. ಜೊತೆಗೆ ಇನ್ನೊಂದು ಭಾಳ ದಿನದಿಂದ 2010ರಿಂದ ಒಂದು ಪೆಂಡಿಂಗ್ ಇತ್ತು. ಜಿಗನೇನಹಳ್ಳಿ, ಸುಣ್ಘಟ್ಟ, ಅರ್ಚಕರಹಳ್ಳಿ ಇಲ್ಲಿ ಸೈಟ್ ಹಂಚಿದ್ದು ಪ್ಲಾನಿಂಗ್ ಅಥಾರಿಟಿಯಿಂದ, ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡೋಗಿ 200 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಅವ್ರು ಕಟ್ಟಿದ್ರೆ ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತ ಯಾರು ಅಲ್ಲಿದ್ದರೂ ಅವ್ರ ದಾಖಲೆಗಳನ್ನ ಮಾಡ್ಕೊಂಡಿಲ್ಲ. ಅದನ್ನು ಕೂಡ ಒಂದು ಅವಕಾಶವನ್ನು ನಾವು ಕ್ಯಾಬಿನೆಟಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೇನೆ. ಅದು ಕೂಡ ಸಾರ್ವಜನಿಕರು ಯಾರು ಅದಕ್ಕೆ ಇನ್ನೂ ಉಪಯೋಗ ಪಡ್ಕೊಂಡಿಲ್ಲ, ಕೆಲವರು ಮಾತ್ರ ಅದನ್ನು ಪಡ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ ಕೂಡ ಅದನ್ನು ಯಾರು ಪೊಸಿಷನ್ ಇತ್ತು, ಸ್ಯಾಂಕ್ಷನ್ ಆಗಿತ್ತು, ಅವರೆಲ್ಲ ಕೂಡ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಅವ್ರಿಗೆಲ್ಲ ಮನವಿ ಮಾಡ್ಕೊಳ್ತೇನೆ. ಬೇರೆ ವಿಚಾರಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೇವೆ. ಮುಂದಕ್ಕೆ ನಾನು ರಾಮನಗರದಲ್ಲಿ ಬಂದು KDPಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನು ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿ ನಾನು ಇನ್ನು ಬಂದು ಅದನ್ನು ಸಪ್ರೇಟ್ ರಾಮನಗರದಲ್ಲಿ ಬಂದು ಮಾತಾಡ್ತೀನಿ. ಕೆಲವು MLAಗಳಿಗೆ ಹೇಳಿದ್ದೀವಿ, ಎಲ್ಲರೂ ವಾರ್ ಫುಟ್ಟಿಗೆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ವಿ. ಎಲ್ಲೂ 500 ಕೋಟಿ ರೂಪಾಯಿ ಕೊಟ್ಟಿರಲಿಲ್ಲ, ನನ್ನ ಕ್ಷೇತ್ರಕ್ಕೂ 500 ಕೋಟಿ ಕೊಟ್ಟಿಲ್ಲ, ಇಲ್ಲಿ ಮಾತ್ರ ಸ್ಪೆಷಲ್ಲಾಗಿ ಕೊಟ್ಟಿದ್ದು. ಅದು ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ನಾನು ಮಾತಾಡ್ತೀನಿ.
ಏನ್ ಬೇಕಾದ್ರೂ ಅವಶ್ಯಕತೆ ಎಷ್ಟಿದ್ರು ಮಾಡ್ಕೊಡ್ತೀನಿ. ನಾನೇ ಮಂತ್ರಿ ಇದ್ದೀನಿ. ಈಗಾಗಲೇ 150 ಕೋಟಿ ಇಲ್ಲಿಗೆ ಕೊಟ್ಟಿದ್ದೀನಿ ಸ್ಪೆಷಲ್ ಆಗಿ ಇರಿಗೇಷನ್ ಅಲ್ಲಿ. ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಒಂದು ಎಲ್ಲಿದೆ? ಒಂದು 158 ಜನ ಸಂಪೂರ್ಣ ಇದೆ. 158 ಕೋಟಿ ರೂಪಾಯಿ ಇಲ್ಲೇ ಮಾಡಿದ್ದೀನಿ. ನಾನು ಬ್ರಿಡ್ಜ್ಗಳನ್ನೆಲ್ಲ ನೋಡಿದೆ, ರೋಡ್ಗಳೆಲ್ಲ ನೋಡಿದೆ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಫೋಟೋ ಗಿಟೆಲ್ಲ ತೋರಿಸಿದ್ರು. MLA ಅವರು ಕೂಡ ಒಪ್ಕೊಂಡ್ರು. ಅದೆಲ್ಲ ಕೆಲಸ ಆಗ್ತಾಯಿದೆ. ಇನ್ನೇನು ಅವಶ್ಯಕತೆ ಇದೆ ನಾನು ಮಾಡ್ತೀನಿ. ಈಗ ಮೊನ್ನೆ ಕೂಡ ಹೊಸದಾಗೆ ಒಂದಷ್ಟು ಕೊಟ್ಟಿದ್ದೀನಿ ನಾನು. ಎಲ್ಲ ಕೆರೆಗಳಿಗೆ ಕನೆಕ್ಷನ್ ಮಾಡುತ್ತೆ. ಅದೆಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಅರ್ಜಿಗಳನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಇನ್ನು ದೇವಸ್ಥಾನಗಳಿಂದ ಹಿಡಿದು ಇಂಡಿವಿಜುವಲ್ ಅರ್ಜಿಗಳಿಂದ ಹಿಡಿದು 2,500 ಮನೆ ಇನ್ನೂ ಉಳ್ಕೊಂಡಿದೆ. ಯಾರ್ಯಾರು ಮನೆ ಬೇಕೋ ಅವ್ರಿಗೆಲ್ಲ ಕೊಡಬೇಕು. 5,000 ಮನೆ ಮುಂಜೂರಾಗಿದೆ. 2,500 ಮಾತ್ರ ಅರ್ಜಿ ಹಾಕ್ಕೊಂಡಿದ್ದಾರೆ, ಫೌಂಡೇಶನ್ ಹಾಕ್ಕೊಂಡಿದ್ದಾರೆ. ಆ ಫೌಂಡೇಶನ್ ಎಲ್ಲ ನಾವು ಹಾಕೋಕ್ಕಾಗಲ್ಲ, ಅವರೇ ಮಾಡ್ಕೋಬೇಕು. ಯಾರ್ಯಾರಿಗೆ ಹಾಕ್ತಾರೆ ಅದನ್ನ ಕೊಡೋಕ್ಕೆ ಮಾಡ್ತೀನಿ. ಒಂದು ಬೆಂಗಳೂರಲ್ಲಿ ನಮ್ಮ ಜಮೀರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಕೆಲವರು ಇದನ್ನ ಮನೆಗಳನ್ನ ಅಪಾರ್ಟ್ಮೆಂಟ್ ಕಟ್ತೀವಿ ಅಂತ ಹೇಳಿದ್ರು, ಹೈ-ರೈಸ್ ಬಿಲ್ಡಿಂಗ್ ಅಂತ ಹೇಳಿದ್ರು. ಅದನ್ನ ನಾನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೀನಿ. ಅದಕ್ಕೆ ನಾನು ಏನೇನು ನಾವು ಮಾತು ಕೊಟ್ಟಿದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಟ್ಟಿ ಹಾಕೊಂಡು ಎಲ್ಲ ಇಲಾಖೆದು ರಿವ್ಯೂ ಮಾಡಿದ್ವಿ. ಎಲ್ಲ ಅವ್ರದೇ ಬಿಡಿ, ನಾವೇನು ಇವರು ಮಾಡಿಲ್ಲ, ನಾವೇನು ಮಾಡಿಲ್ಲ. ಮುಗಿಯೋದು ಬಿಡಪ್ಪ, ಅವ್ರಿಗೆ ಹಾಕ್ಬಿಟ್ಟ. ಯಾವಾಗ ಹೇಳಿದ್ರು ಮುಗಿಯೋದು ಬಿಡಪ್ಪ, ಅವ್ರಿಗೆ ಹಾಕ್ಬಿಟ್ಟ. ಯಾವಾಗ ಹೇಳಿದ್ರು ಏನು ಹೇಳಿಲ್ಲ. ಅಪ್ಪ ಅವರು ಮಲಗಿರೋನ್ನ ನೀನು ಯಾಕೆ ಎಬ್ಬಿಸ್ತಾ ಇದೆಯಾ? ಅವ್ರನ್ನ ರೆಸ್ಟ್ ತಗೊಳ್ತಾ ಇದ್ದಾರೆ. ರೆಸ್ಟ್ ತಗೊಳ್ಳೋರಿಗೆ ನೀವು ತೊಂದರೆ ಕೊಡ್ಬೇಡ. ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೋಡಪ್ಪ, ನಾನು ರಾಮನಗರ ಇದನ್ನು ಸಪ್ರೇಟ್ ಸಬ್ಜೆಕ್ಟ್ ಮಾಡಬೇಕು. ಇದು ನಾನು ಮಾಡೋದಲ್ಲ, ಇದು ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡಿದ್ದು. ಬಿಡದಿ ಬೇರೆ ಕಡೆ ಎಲ್ಲ ಬೈರಮಂಗಲ ಎಲ್ಲ ಮಾಡಿದ್ರು. ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು. ನಾನು ಡಿನೋಟಿಫೈ ಮಾಡಕ್ಕೆ ನಾನು ತಯಾರಿಲ್ಲ. ಬಟ್ ನಮ್ಮ ಜಿಲ್ಲೆ ಜನ ಅವರು ಆಸೆ ಕಳ್ಕೊಳ್ತಾರೆ. ಅವ್ರು ಏನು ಯೋಚನೆ ಮಾಡಿದ್ದಾರೆ ಅದಕ್ಕಿಂತ 2ರಷ್ಟು 3ರಷ್ಟು ಬೆಲೆ ಬರೋ ರೀತಿಯಲ್ಲಿ ಮಾಡೋಂಥ ಕೆಲಸ ನಂದು. ಇದು ಗ್ರೇಟರ್ ಬೆಂಗಳೂರು, ಇಡೀ ಬೆಂಗಳೂರಿಗೆ ಒಂದು ಮಾದರಿ. ಇವತ್ತೇನು ನಮ್ಮ ಜಯನಗರ ಮಾದರಿ, ಸದಾಶಿವನಗರ ಮಾದರಿ ಅಂತಾರಲ್ಲ, ಅದಕ್ಕಿಂತ ಒಳ್ಳೆ ಮಾದರಿ ಆದಂಥ ಒಂದು ಪರಿಸರ ವ್ಯವಹಾರನ ಅಲ್ಲಿ ನಮ್ಮ ರೈತರಿಗೆ ಅವರ ಆಸ್ತಿ ಮೌಲ್ಯಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡ್ಕೊಳ್ಳೋದು ನಂದು. ಅವ್ರು ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಾನು ಇರೋವರೆಗೂ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಸಿದ್ದರಾಮಯ್ಯನವ್ರಿಗೂ ಹಕ್ಕಿಲ್ಲ ಇದನ್ನ ಬಿಡಕ್ಕೆ, ನನಗೂ ಹಕ್ಕಿಲ್ಲ. ನಾನು ಡಿನೋಟಿಫೈ ಮಾಡಕ್ ಹೋಗಲ್ಲ, ಡಿನೋಟಿಫೈ ಮಾಡಕ್ ಬರುವುದಿಲ್ಲ. ಇದು ಮಾಡಿ ಒಳ್ಳೆ ತಪ್ಪೇನಿಲ್ಲ. ಅವ್ರು ಹೋರಾಟ ಮಾಡಿದ್ರೆ ನಾನು ತಪ್ಪೇನಿಲ್ಲ. ಅವರು ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳಿದ್ರೆ ತಪ್ಪೇನಿಲ್ಲ. ಅವ್ರಿಗೆ ಮುಂದಕ್ಕೆ ಅವ್ರ ಮಕ್ಕಳ ಕಾಲಕ್ಕೆ ಅರ್ಥ ಆಗ್ತದೆ, ಅವ್ರ ಕಾಲಕ್ಕೂ ಅರ್ಥ ಆಗ್ತದೆ. DK ಶಿವಕುಮಾರ್ ಅವರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನ ಆಮೇಲೆ ನಾನು ಮಾತಾಡ್ತೀನಿ. ಅದಕ್ಕೂ ಒಂದಿನ ಬರ್ತಾ ಇದ್ದೀನಿ, ರಾಮನಗರಕ್ಕೆ ಬಿಡದಿಗೆ ಬರ್ತಾ ಇದ್ದೀನಿ. ರೈತರನ್ನೆಲ್ಲ ಕರೆಸಿ ಮಾತಾಡ್ತೀನಿ. ಅವ್ರು ಏನು ಅವರ ನೋವು, ದುಃಖ, ದುಮಾನ, ಆತಂಕ ಏನಿದೆ ಅದನ್ನೆಲ್ಲ ಕೇಳ್ತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಎಲ್ಲಿ ಬಂದಿದೆ? ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ.